ಕರ್ನಾಟಕ ರಾಜ್ಯದ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರಿಗೆ ಭಾಸ್ಕರ್ ಪ್ರಸಾದ್ ಮಾಡುವಂತಹ ನಮಸ್ಕಾರಗಳು. ಜೈ ಭೀಮ್. ಸ್ನೇಹಿತರೆ, ಕಳೆದ ಒಂದು ವಾರ 15 ದಿವಸಗಳಿಂದ ಸತತವಾಗಿ ನನಗೆ ಫೋನ್ ಕಾಲ್ಗಳು, ಮೆಸೇಜ್ಗಳು, ವಾಟ್ಸಪ್ಗಳಲ್ಲಿ ದಾಖಲೆಗಳು ಮತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸರ್, ಒಳ ಮೀಸಲಾತಿ ಜಾರಿಯಾಗಿದೆಯಾ, ಒಳ ಮೀಸಲಾತಿ ಜಾರಿಯಾಗಿದೆಯಾ, ಒಳ ಮೀಸಲಾತಿ ಜಾರಿಯಾಗಿದೆಯಾ, ಯಾಕೆ ಅಂತ ಕೇಳಿದ್ರೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಉತ್ತರ ಎಷ್ಟಂತ ಹೇಳೋದು ಒಂದೆರಡು ಕಾಲ ಆದ್ರೆ ಪರವಾಗಿಲ್ಲ, ನೂರಾರು ಸಾವಿರಾರು ಫೋನ್ ಮೆಸೇಜ್ಗಳು, ವಾಟ್ಸಪ್ ಮೆಸೇಜ್ಗಳು, ಯಾರಿಗೆ ಅಂತ ಉತ್ತರ ಕೊಡೋದು. ಸೊ ಈಗ ಅದನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬಹಳ ದಿವಸಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಒಳ ಮೀಸಲಾತಿಯನ್ನ ನಾವು 2 ಭಾಗವಾಗಿ ನೋಡಬೇಕಾಗ್ತದೆ. ಒಂದು, ಈಗಾಗಲೇ ಸರ್ಕಾರದಲ್ಲಿ ಒಳ ಮೀಸಲಾತಿ ಜಾರಿಯಲ್ಲಿದೆ. ಯಾವುದರಲ್ಲಿ ಅಂತಂದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮಾತ್ರ. ಸನ್ಮಾನ್ಯ ಎಚ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಅದು ವಿದ್ಯೆ ಮತ್ತು ಉದ್ಯೋಗಕ್ಕೆ ಅಂದ್ರೆ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾತ್ರ. ಇದರಲ್ಲೇನು ಲೋಪ ಆಮೇಲೆ ಮಾತಾಡೋಣ. ಸೆಕೆಂಡ್ ಪಾರ್ಟ್ಗೆ ಬರ್ತೀನಿ. ಸೆಕೆಂಡ್ ಪಾರ್ಟ್ ಅಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಅಂದ್ರೆ ಬಡ್ತಿ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಆಗಿಲ್ಲ. ಸರ್ಕಾರಿ ಆದೇಶ ಅದಕ್ಕೆ ಸಂಬಂಧಪಟ್ಟಂತೆ ಆಗಿಲ್ಲ, ಆಗಬೇಕು ಆದ್ರೆ ಆಗಿಲ್ಲ. SCP TSP ಹಣ ಹಂಚಿಕೆ, ಅದರಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಸಾರವಾಗಿ ಒಳ ಮೀಸಲಾತಿಯ ಪರ್ಸೆಂಟೇಜ್ಗೆ ಅನುಸಾರವಾಗಿ ಹಣ ಹಂಚಿಕೆ ಆಗಬೇಕು. ಆ ಆದೇಶ ಆಗಲೇಬೇಕು, ಆದರೆ ಆಗಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು, ಆದರೆ ಆಗಿಲ್ಲ. ನಮ್ಮ ಬೇಡಿಕೆ ಸಂಪೂರ್ಣ ಒಳ ಮೀಸಲಾತಿ. ವಿದ್ಯೆ, ಉದ್ಯೋಗ, ಬಡ್ತಿ, SCP TSP ಮತ್ತೆ ರಾಜಕಾರಣದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ. ಇದರಲ್ಲಿ ವಿದ್ಯೆ ಮತ್ತು ಉದ್ಯೋಗಕ್ಕೆ ನೇರ ನೇಮಕಾತಿಗೆ ಒಳ ಮೀಸಲಾತಿಯ ಆದೇಶ ಆಗಿದೆ. SCP TSP ಆಗಿಲ್ಲ, ರಾಜಕಾರಣಕ್ಕಾಗಿಲ್ಲ, ಬಡ್ತಿ ನೇಮಕಾತಿಗೆ ಆಗಿಲ್ಲ. ಆಗಬೇಕು, ಆದ್ರೆ ಆಗಿಲ್ಲ. ಇದು ಸೆಕೆಂಡ್ ಪಾರ್ಟ್ ಬಗ್ಗೆ ಈಗ ಚರ್ಚೆ ಮಾಡೋ ಸಮಯ ಅಲ್ಲ. ಅದು ಆಗಬೇಕು ಅನ್ನೋ ಹೋರಾಟ ಆಗಲೇಬೇಕಾಗಿದೆ. ಅದನ್ನ ಮಾಡೋಣ. ಸರ್ಕಾರ ಏನ್ ಮಾಡ್ತಿರೋದನ್ನು ಕಾದು ನೋಡಿ ಮಾಡಬೇಕಾಗ್ತದೆ. ಅದನ್ನ ಪೆಂಡಿಂಗ್ ಅಲ್ಲಿ ಇಡೋಣ. ಈಗ ಅದು ಚರ್ಚೆಯ ವಿಷಯ ಅಲ್ಲ. ಮೊದಲನೇ ಪಾಯಿಂಟ್ಗೆ ನಾವು ಬರೋದಾದ್ರೆ, ವಿದ್ಯೆ ಮತ್ತು ಉದ್ಯೋಗ ಒಳ ಮೀಸಲಾತಿಯ ಆದೇಶ ಕ್ಯಾಬಿನೆಟ್ ಡಿಸಿಷನ್ ಆಯ್ತು, ಸೆಷನ್ ಅಲ್ಲಾಯ್ತು, ಸರ್ಕಾರಿ ಆದೇಶ ಆಯ್ತು, ಇಲಾಖೆಗಳಿಗೆ ಹೋಯ್ತು. ಆದರೆ ಸಮಸ್ಯೆ, ಶಿಕ್ಷಣ ಇಲಾಖೆಯಲ್ಲಿ ಏನು ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕಾದಂತಹ ಇಲಾಖೆಗಳಿಗೆ ಸರ್ಕಾರ ಒಳ ಮೀಸಲಾತಿ ಜಾರಿ ಆದೇಶವನ್ನು ಮಾಡಿದ ನಂತರ ಕೂಡ ನಿಯಮಾನುಸಾರ ಹೋಗ್ಬೇಕಾದಂತಹ ಆದೇಶಗಳು ಹೋಗಿರಲಿಲ್ಲ. ಆಗ ಮತ್ತೆ ನಾವೆಲ್ಲ ಬೀದಿಗಿಳಿಬೇಕಾಯ್ತು. ತಾವೆಲ್ಲ ನೋಡಿದಿರಿ, ಕೆಸೆಟ್ಟು ಈ ಥರದ್ದು ಏನೇನು ಪರೀಕ್ಷಾ ಪ್ರಾಧಿಕಾರಗಳಿದಾವಲ್ಲ, ಅಲ್ಲೆಲ್ಲ ಹೋಗಿ ನಾವೇನೆಲ್ಲ ಮಾಡಬೇಕಾಯ್ತು, ಅಧಿಕಾರಿಗಳು ಎಷ್ಟು ಪ್ರಶ್ನೆ ಮಾಡಬೇಕಾಯ್ತು, ಮತ್ತೆ ಏನೋ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಎಷ್ಟು ಓಡಾಡಬೇಕಾಯ್ತು. ಕೊನೆಗೆ ಏನಾಯ್ತು, ಅದ್ರ ಪ್ರತಿಫಲ ಇವತ್ತು ವಿದ್ಯಾರ್ಥಿಗಳಿಗೆ ಹೆಂಗ್ ಸಿಕ್ಕಿದೆ, ಅದು ಒಂದು ಕಡೆ ನೀವೆಲ್ಲ ನೋಡಿದ್ದೀರಿ. ಇತಿಹಾಸವನ್ನು ತೆಗೆದು ನೋಡಿದ್ರೆ MBBS ಮೆಡಿಕಲ್ ಸೀಟ್ಗಳು ಮಾದಿಗ ಸಮುದಾಯಕ್ಕೆ 20-25 ಸಿಗ್ತಾ ಇರಲಿಲ್ಲ ಪ್ರತಿ ವರ್ಷ. ಈ ಸಾರಿ 200ಕ್ಕೂ ಹೆಚ್ಚು MBBS ಸೀಟ್ಗಳು ಮಾದಿಗ ಸಮುದಾಯಕ್ಕೆ ಸಿಕ್ಕಿದೆ, ಹೊಲೆಯ ಸಮುದಾಯಕ್ಕೂ ಸಿಕ್ಕಿದೆ. ಹಿಂದೆ ಹಿಂಗೆ ಸಿಗ್ತಾ ಇರಲಿಲ್ಲ. ಎಲ್ಲವೂ ಕೂಡ ಸ್ಪರ್ಶ ಜಾತಿಗಳ ಪಾಲಾಗ್ತಾ ಇತ್ತು. ಪರ್ಸೆಂಟೇಜ್ ವೈಸ್, ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ವೈಸು ಸ್ಪರ್ಶ ಜಾತಿಗಳ ಪಾಲಾಗ್ತಾ ಇತ್ತು. ಹೊಲೆ ಮಾದಿಗ ಜಾತಿಗೆ ಸಿಗ್ತಾ ಇರಲಿಲ್ಲ, ಅನ್ಯಾಯ ಆಗ್ತಾ ಇತ್ತು. ಒಳ ಮೀಸಲಾತಿ ಜಾರಿಯಿಂದ, ಈ ವಿದ್ಯಾಭ್ಯಾಸದ ಏನು ಒಳ ಮೀಸಲಾತಿ ಜಾರಿಯಿಂದ ಪರ್ಸೆಂಟೇಜ್ ವೈಸು 5.25 ಸಿಕ್ಕಿದ್ರಿಂದ 200ಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ಗಳು ಮಾದಿಗರಿಗೂ ಸಿಕ್ತು, ಹೊಲೆಯರಿಗೂ ಸಿಕ್ತು. ಇದು ಒಂದು ಸಕ್ಸಸ್. ಇನ್ನು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಳ ಮೀಸಲಾತಿಯ ಜಾರಿಯ ಆದೇಶ ಸರ್ಕಾರದಿಂದ ಆದ ನಂತರ ಅದನ್ನ DPR ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರದ 39 ಇಲಾಖೆಗಳಿಗೂ ಕೂಡ ನಿಯಮಾನುಸಾರ ಆದೇಶಗಳನ್ನ ಕಳಿಸ್ಬೇಕಿತ್ತು. ನಿಮ್ಮ ಇಲಾಖೆಗಳಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸಿ ನಿಮ್ಮ ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡಿ. ಬಡ್ತಿಯನ್ನ ಮಾಡಕ್ ಬರಲ್ಲ, ಸರ್ಕಾರಿ ಆದೇಶ ಇಲ್ಲ, ನೇರ ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡಿ ಅಂತ ಮಾಡಬೇಕಿತ್ತು. ಆದ್ರೆ ಇವತ್ತಿಗೂ ಫೋನ್ ಬರ್ತಾ ಇದೆ,
ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿರುವಂತಹ ಗ್ರಂಥಪಾಲಕರ ನೇಮಕಾತಿ ನಡೀತಾ ಇದೆ. ಒಳ ಮೀಸಲಾತಿಯನ್ನು ಅನ್ವಯಿಸ್ತಾ ಇಲ್ಲ ಅಲ್ಲಿ. ಯಾಕೆ ಅಂತ ನೋಡಿದ್ರೆ, ಆ ಗ್ರಂಥಪಾಲಕರನ್ನ ನೇಮಿಸ್ಕೊಳ್ಬೇಕಾಗಿರುವಂತಹ ಇಲಾಖೆಗೆ DPR ನಿಂದ ಒಳ ಮೀಸಲಾತಿಯನ್ನ ಅನ್ವಯಿಸಿ ಗ್ರಂಥಪಾಲಕರನ್ನ ನೇಮಿಸ್ಕೋಬೇಕು ಅನ್ನುವಂತ ಆದೇಶ ಹೋಗ್ಬೇಕಲ್ಲ, ಹೋಗಿಲ್ಲ. ಮತ್ತೊಂದು ಯಾವುದೋ ಒಂದು ಇಲಾಖೆ ಅಂತ ಬರುತ್ತೆ, ಒಂದು ಇಲಾಖೆ ಅಂತ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕೆಲವೇ ಇಲಾಖೆಗಳಿಗೆ ಅಷ್ಟೇ ಹೋಗಿರೋದು, ಎಷ್ಟೋ ಇಲಾಖೆಗಳಿಗೆ ಆದೇಶವೇ ಹೋಗಿಲ್ಲ. ಅದನ್ನ ದಾಖಲೆ ಇಟ್ಕೊಂಡು ಮಾತಾಡೋದು ತುಂಬಾ ಆಗತ್ತೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋದೇ, ನಾನೇನು ಅಲ್ಲಿ ಹೊಸದಾಗಿ ಇಂಥ ಇಲಾಖೆ ಅಂತ ಹೇಳ್ಬೇಕಾಗಿಲ್ಲ. ಬಟ್ ಬರ್ತಾ ಇರೋದು ಫೋನ್ ಕಾಲು, ಮೆಸೇಜಸ್, ವಾಟ್ಸಪ್ ದಾಖಲೆಗಳಿಗೆ ಉತ್ತರ ಕೊಡ್ಬೇಕಲ್ಲ. ಆ ಕಾರಣಕ್ಕೆ ಆಗಿರುವಂತಹ ಒಂದು ನಿಜವಾದ ಪರಿಸ್ಥಿತಿಯನ್ನು ವಿವರಿಸ್ಬಿಡ್ತಾ ಇದ್ದೀನಿ. ಮುಂದಿನ ಹೆಜ್ಜೆ ಅಂತ ನಾವು ತೀರ್ಮಾನ ಮಾಡೋಣ. ಎಷ್ಟೋ ಇಲಾಖೆಗೆ DPR ಇಂದ ಆದೇಶವೇ ಹೋಗಿಲ್ಲ. ಈಗ ನಾನು ಗ್ರಂಥಪಾಲಕರನ್ನ ನೇಮಿಸ್ಕೊಳ್ಳೋ ವಿಚಾರದಲ್ಲಿ ಒಳ ಮೀಸಲಾತಿ ಯಾಕೆ ಜಾರಿ ಆಗಿಲ್ಲ ಅಂತ ಪ್ರಶ್ನೆ ಮಾಡೋದಕ್ಕೆ ಸಂಬಂಧಪಟ್ಟವ್ರಿಗೆ ಕಾಲ್ ಮಾಡಿದ್ರೆ, ಸರ್ ನಮ್ಮ ಇಲಾಖೆಗೆ ಆದೇಶ ಪತ್ರ ಬಂದಿರೋ ತಂದ್ಕೊಡಿ ಸರ್, ಈ ಕ್ಷಣದಲ್ಲಿ ಮಾಡ್ತೀವಿ ಅಂತಾರೆ. DPR ಇಲಾಖೆಗೆ ಹೋದ್ರೆ ಪ್ರೊಸೀಡಿಂಗ್ಸ್ ಇನ್ನೂ ನಡೀತಾ ಇದೆ. ಮತ್ತೆ ಯಾವುದೋ ಒಂದು ಶಿಕ್ಷಣ ಇಲಾಖೆಗೆ ಸರ್ ಟೀಚರ್ಸ್ ನೇಮಕ ಮಾಡ್ತಾ ಇದ್ದಾರೆ, ಒಳ ಮೀಸಲಾತಿ ಅನ್ವಯಿಸ್ತಾ ಇಲ್ಲ ಸರ್. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲ ಏನೇನು ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ ನೀವು. ಯಾಕೆ ಅಂತಂದ್ರೆ, ಆ ಇಲಾಖೆಗೆ ಹೋಯ್ತು ಅಂತಂದ್ರೆ ಅಲ್ಲಿ ಒಳ ಮೀಸಲಾತಿ ಅನ್ವಯಿಸಿ 5.25% ಪ್ರಕಾರ ಹೊಲೆಯರಿಗೆ, ಮಾದಿಗರಿಗೆ ಒಳ ಮೀಸಲಾತಿಯನ್ನು ಅನ್ವಯಿಸಿ ಏನೋ ನೀವು ಉದ್ಯೋಗ ಕೊಡಿ ಅನ್ನುವಂಥ ಆದೇಶ ಏನು ಹೋಗ್ಬೇಕಲ್ಲ, ಸರ್ಕಾರದ ಆದೇಶ, ಅಧಿಕೃತವಾದಂಥ ಆದೇಶ ಹೋಗಿಲ್ಲ. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಸೆಷನಲ್ ಆಗಿದೆ, ರಾಜ್ಯಪತ್ರದ ಬಂದಿದೆ. ಆದ್ರೆ ಅದು ಥ್ರೂ ದ ಪ್ರಾಪರ್ ಚಾನಲ್ ಹೋಗ್ಬೇಕಲ್ಲ, ಸಂಬಂಧಪಟ್ಟಂತ ಇಲಾಖೆಗೆ ಹೋಗಿಲ್ಲ. ನಿಮ್ಮ ಸಣ್ಣ ಉದಾಹರಣೆ ಹೇಳ್ತೀನಿ. ಮೈಸೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿ, ನನಗೂ ಅವ್ರಿಗೂ ನಡೆದಂತ ಫೋನ್ ಮಾತುಕತೆ ಇದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಖಾಸಗಿ ಪ್ರತಿಷ್ಠಿತ ಶಾಲೆಗಳಿಗೆ 6ನೇ ತರಗತಿಯಿಂದ ಮಕ್ಕಳನ್ನ ದಾಖಲು ಮಾಡುವಂತ, ಪ್ರತಿಭಾವಂತ ಪರಿಶಿಷ್ಟ ಜಾತಿಯ ಮಕ್ಕಳನ್ನ ಪ್ರತಿಷ್ಠಿತ ಶಾಲೆಗಳಿಗೆ ಸೇರಿಸುವಂತ ಒಂದು ಸ್ಕೀಮ್ ಇದೆ, ಉಚಿತವಾಗಿ ಶಿಕ್ಷಣ. ಅಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಡೊನೇಷನ್ ಫೀಸ್ಗಳಿರ್ತದೆ. ಅಂತ ಶಾಲೆಗೆ, ಪ್ರತಿಷ್ಠಿತ ಶಾಲೆಗಳಿಗೆ SC ಮಕ್ಕಳನ್ನ ಸೇರಿಸುವಂತ ಒಂದು ನಿಯಮ ಇದೆ, ಒಂದು ಅವಕಾಶ ಇದೆ. ಅಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿಲ್ಲ. ಒಬ್ಬ ತಂದೆ ಫೋನ್ ಮಾಡ್ತಾರೆ, ಸರ್ ನನ್ನ ಮಗನ ಪರ್ಸೆಂಟೇಜ್ ಇಷ್ಟಿದೆ, ಒಳ ಮೀಸಲಾತಿ ಜಾರಿ ಆದ್ರೆ ನನ್ನ ಮಗ ಫಸ್ಟ್ ಪ್ಲೇಸ್ ಅಲ್ಲಿ ಅವನೇ ಇರ್ತಾನೆ, ಅವನಿಗೆ ಅವಕಾಶ ಸಿಗುತ್ತೆ, ಆದ್ರೆ ಕೊಡ್ತಾ ಇಲ್ಲ ನೋಡಿ ಸರ್ ಅಂತ. ನಾನು ಅಲ್ಲಿನ DOಗೆ ಅಂದ್ರೆ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಫೋನ್ ಮಾಡಿ ಕೇಳಿದ್ರೆ, ಸರ್ ಆದೇಶ ಬಂದಿಲ್ಲ ನಮಗೆ ಅಂತ. ನನಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನೀವು, ಒಳ ಮೀಸಲಾತಿ ಜಾರಿ ಆಗಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತು. ಬೇರೆ ಇಲಾಖೆಯವ್ರನ್ನ ಕೇಳಕ, ತೋಟಗಾರಿಕೆ ಇಲಾಖೆ, ಆರೋಗ್ಯ ಇಲಾಖೆಯವ್ರಿಗೆ ಇದ್ರ ಬಗ್ಗೆ ಎಲ್ಲ ಗಮನ ಇಲ್ಲ. ಮೊದಲು ಗೊತ್ತಾಗಬೇಕಾಗಿರೋದು ನಿಮಗೆ. ಹೌದು ಸರ್ ನನಗೆ ಗೊತ್ತಿದೆ ಸರ್, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಗೊತ್ತಿದೆ, ಸರ್ಕಾರದ ಆದೇಶ ಆಗಿದೆ ಗೊತ್ತಿದೆ, ಆದ್ರೆ ನಮಗೆ ಆ ಪ್ರತಿಗಳು ಥ್ರೂ ದ ಪ್ರಾಪರ್ ಚಾನಲ್ ಬರ್ಬೇಕಲ್ಲ ಸರ್, ಬಂದಿಲ್ಲ. DPRನವರು ಸಮಾಜ ಕಲ್ಯಾಣ ಇಲಾಖೆ ಸೆಕ್ರೆಟರಿ ಕಳಿಸ್ಬೇಕು, ಸೆಕ್ರೆಟರಿ ಆಯುಕ್ತರ ಮೂಲಕ DDಗಳಿಗೆ ಅಂದ್ರೆ DOಗಳಿಗೆ ಕಳಿಸ್ಬೇಕು, DOಗಳು ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಕಳಿಸ್ಬೇಕು, ಚಾಲನೆಗೊಳ್ಳಬೇಕು ಯೋಜನೆ. ಬಂದಿಲ್ಲ. ಕೊನೆಗೆ ಮೈಸೂರಿನ ಒಳ ಮೀಸಲಾತಿ ಹೋರಾಟಗಾರರು ಹಠಕ್ಕೆ ಬಿದ್ದು ಮತ್ತೆ ಬೆಂಗಳೂರಿಗೆ ಬಂದು ವಿಧಾನಸೌಧ ಪ್ರವೇಶ ಮಾಡಿ, ಯಾಕಿಂತ ಅನ್ಯಾಯ ಮಾಡ್ತಾ ಇದ್ದೀರಿ DPRನವರು ಅಂತ ಮಾತಾಡಿ ಶುರು ಮಾಡಿದ್ಮೇಲೆ ಆ ಒಂದು ಪ್ರಕ್ರಿಯೆ ಮತ್ತೆ ಶುರುವಾಯಿತು. ಅದೇ ರೀತಿಯಾಗಿ ಇವಾಗ ಎಷ್ಟೋ ಇಲಾಖೆಗಳಿಗೆ ಒಳ ಮೀಸಲಾತಿ ಅನ್ವಯಿಸಿ ನೇಮಕಾತಿನ ಮಾಡ್ಕೊಳ್ಳಿ ಅನ್ನುವಂತಹ ಆದೇಶದ ಪ್ರತಿಗಳು ಇವತ್ತಿಗೂ ಹೋಗಿಲ್ಲ ಅಂತಂದ್ರೆ DPR ಇಲಾಖೆಯಲ್ಲಿ ಇರುವಂತಹ ಕಾರ್ಯದರ್ಶಿಗಳಿಗೆ, ಅಧಿಕಾರಿಗಳಿಗೆ ತಲೆಯಲ್ಲಿ ಏನಿದೆ, ಏನ್ ಇಟ್ಕೊಂಡಿದ್ದಾರೆ ಮನಸ್ಸಿನಲ್ಲಿ, ಯಾರ ಒಂದು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ನೀವು ಕೇಳಬಹುದು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ KH ಮುನಿಯಪ್ಪನವರೇ ಬಂದಿದ್ದಾರಲ್ಲ, ಈಗ ಮತ್ತೆ ಯಾರನ್ನು ದೂಷಣೆ ಮಾಡ್ತೀರಿ ನೀವು ಅಂತ. ಎಸ್, ನಿಮ್ ಪ್ರಶ್ನೆ ಸರಿ, ಆದರೆ ಉತ್ತರ ಅಷ್ಟು ಸರಳವಾಗಿಲ್ಲ. ಈ ಹಿಂದೆ ಇದ್ದಂತಹ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೊಟ್ಟಂತ ಆದೇಶವನ್ನ ಅವರ ಪರಿಮಿತಿಯಲ್ಲಿದ್ದಂತಹ ಅಧಿಕಾರ ಚಲಾವಣೆ ಮಾಡಿ ಒಳ ಮೀಸಲಾತಿ ಜಾರಿಗೊಳಿಸಲಾಯಿತು. ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡ್ರು, ಎಲ್ಲ ಸಚಿವರು ಒಪ್ಕೊಂಡ್ರು. ಅದು DPRಗೆ ಹೋದ್ಮೇಲೆ ಚಾಲನೆಗೊಳ್ಬೇಕಲ್ಲ, ಅಲ್ಲಿ ಅದನ್ನ ತಡೆ ಹಿಡಿತಾ ಇರುವಂತಹ ದುಷ್ಟಶಕ್ತಿಗಳು ಯಾರು? ಅದು ಸನ್ಮಾನ್ಯ KH ಮುನಿಯಪ್ಪನವರು ಈಗೇನು ನೂತನವಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಆಯ್ಕೆ ಆಗಿದಾರಲ್ಲ, ಅವರ ಗಮನಕ್ಕೆ ಬರಬೇಕಿದೆ ಅಲ್ಲ, ನಾವು ಹೋಗಿ ಹೇಳಬೇಕಿದೆಯಲ್ಲ, ಸಾಹೇಬ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ತಾವು ಆಯ್ಕೆ ಆಗಿದ್ದೀರಿ, DPRನಲ್ಲಿ ಇಂಥ ಅನ್ಯಾಯಗಳು ಆಗ್ತಾ ಇದಾವೆ. DPRನವರು ಒಂದು ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ನಲ್ಲಿ, ಅವರು ಪೂರ್ವಾಗ್ರಹ ಪೀಡಿತರಾಗಿ ಅಥವಾ ಯಾರ್ದೋ ಒತ್ತಡಕ್ಕೆ ಒಳಗಾಗಿ
ಯಾರ್ಯಾರು ಅಂತ ನಾನು ಈಗ ಹೇಳಲಾರೆ, ಯಾಕಂದ್ರೆ ಅವ್ರ ಹೆಸರುಗಳನ್ನ ತುಂಬ ಹಿಂದೆಲ್ಲ ಹೇಳಾಗಿದೆ. ಅವರು ತಮ್ಮ ಏನೋ ಪವರನ್ನು ಉಪಯೋಗಿಸಿ ತಮ್ಮದೇ ಆದಂಥ ಒಂದು ಷಡ್ಯಂತ್ರವನ್ನು ರೂಪಿಸಿ DPRನಿಂದ ಆದೇಶಗಳು ಸಂಬಂಧಪಟ್ಟಂತ ಇಲಾಖೆಗಳಿಗೆ, ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತ ಆದೇಶಗಳು ಸಂಬಂಧಪಟ್ಟಂತ ಇಲಾಖೆಗೆ ಹೋಗಲಾರದಂತೆ ಎಲ್ಲೋ ತಡ್ಡೆಗೋಡೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇಂತಿಂತವ್ರು ಹಿಂಗೆಲ್ಲ ಮಾಡಿದರೆ ದಯವಿಟ್ಟು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಂತ ತಾವು ಇದನ್ನು ಗಮನಿಸಬೇಕು ಅಂತ ನಾವು ಅವ್ರ ಗಮನಕ್ಕೆ ತರಬೇಕು. ಆದ್ರೆ ನಾವು ದುರದೃಷ್ಟ, ಸೆಷನ್ ನಡೀತಾ ಇದೆ, ಬೆಳಗ್ಗೆ 9 ಗಂಟೆ ಸೆಷನ್ ಅಲ್ಲಿ ಇರ್ತಾರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದನ್ನು ನೋಡ್ತಾ ಇದ್ದೀವಿ. ಅವ್ರನ್ನ ಭೇಟಿಯಾಗಿ ದಾಖಲೆ ನೋಡಿ, ಸುಮ್ಮನೆ ಹೋಗಿ ಅವ್ರ ಮುಂದೆ ಕೂತ್ಕೊಂಡು, ಸರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ತಾವಾಗಿದ್ದೀರಿ, ಈಗ ನೋಡಿ ಇಂತಿಂತ ಇಲಾಖೆಯಲ್ಲಿ ಇಂತಿಂತ ಅನ್ಯಾಯ ಆಗ್ತಾ ಇದೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ರಾಗಲ್ಲ. ಎಲ್ಲ ದಾಖಲೆಗಳನ್ನ ತಗೊಂಡೋಗಿ ನೋಡಿ, ಇಲ್ಲಿ ಹಿಂಗಾಗಿದೆ, ಇಲ್ಲಿ ಸ್ಟಾಪ್ ಆಗಿದೆ, ಈ ಆರ್ಡರ್ ಸರಿ ಇಲ್ಲ. ತಾವು ಅಧಿಕಾರ ವಹಿಸಿಕೊಂಡು ಇಷ್ಟು ದಿವಸ ಆಯ್ತು ಅಂದ್ರೆ ಕೆಲವೇ ದಿನಗಳಾಗಿದೆ. ಕೆಲವೇ ದಿನಗಳಲ್ಲಿ ಈ ಸತ್ಯಗಳೆಲ್ಲವೂ ಕೂಡ ಅವ್ರಿಗೆ ಗೊತ್ತಾಗ್ಬಿಡಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅಧಿಕಾರಿಗಳು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ. DPR ನಲ್ಲಿ ಹಂಗ ಆಗ್ತಾ ಇದೆ. ಆ DPR ಇಲಾಖೆ ಅಧಿಕಾರಿಗಳು ತಪ್ಪು ಮಾಹಿತಿಗಳು ಕೊಟ್ಟಿದ್ದಾರೆ ಸರ್ ಅಂತ, ನಿಜವಾದ ಮಾಹಿತಿಗಳೇನು ಅಂತ ನಮ್ಮ ಹತ್ರ ಇರುವಂತ ದಾಖಲೆಗಳು ನಮ್ಗೆ ವಾಟ್ಸಪ್ಗಳಿಗೆ ಏನು ರಾಜ್ಯದಾದ್ಯಂತ ಬಂದಿದ್ದಾವಲ್ಲ, ಅದೆಲ್ಲವನ್ನು ಕೂಡ ತಗೊಂಡು ಗುಡ್ಡೆ ಹಾಕೊಂಡೋಗಿ ಸಾಹೇಬ್ರ ಟೈಮ್ ತಗೋಬೇಕು ಅಂತ ಸೆಷನ್ ನಡೀತಾ ಇದೆ. ರಾತ್ರಿ 10:30 11 ಗಂಟೆ ಆಗುತ್ತೆ ಅವ್ರ ಮನೆಗೆ ಬರೋ ಅಷ್ಟೊತ್ತಿಗೆ. ಬೆಳಗ್ಗೆ 9 ಗಂಟೆಗೆ ಮನೆ ಬಿಡ್ಬೇಕಾಗತ್ತೆ. ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೀತಾ ಇದೆ. ಮತ್ತಿದನ್ನೆಲ್ಲ ಕೂತ್ಕೊಂಡು ನಾನೊಬ್ಬನೇ ಹೋಗಿ ಮಾತಾಡಕ್ಕಾಗಲ್ಲ. ಇಡೀ ರಾಜ್ಯದಾದ್ಯಂತ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಏನಿದೆ, ಅರುಣ್ ಕುಮಾರ್ ಅವರು ಮೈಸೂರಿನವರು, ಆ ಎಲ್ಲ ವಕೀಲರನ್ನು ಕೂಡ ಜೊತೆ ಸೇರಿಸ್ಕೋಬೇಕಾಗಿದೆ. ಅವ್ರ ಜೊತೆನಲ್ಲಿ ನಾವು ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರೇನಿದ್ದೀವಿ ನಾವು ಕೂಡ ಆಗ್ಬೇಕಾಗಿದೆ, ಮತ್ತು ಎಲ್ಲ ನಮ್ಮ ಹಿರಿಯ ಹೋರಾಟಗಾರರಾಗಬೇಕಾಗಿದೆ. ನಾವೆಲ್ಲರೂ ಕೂಡ ಸೇರಿ ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರನ್ನ ಭೇಟಿ ಮಾಡಿ ಈ ಎಲ್ಲ ದಾಖಲೆಗಳನ್ನ ಅವ್ರ ಮುಂದೆ ಇಟ್ಟು, ಸರ್ ತಾವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದ ಮೇಲೂ ಕೂಡ ನೋಡಿ ಇಲ್ಲಿ ಆಗ್ತಾ ಇರೋ ಅನ್ಯಾಯ ಆಗಿದೆ, ಇದನ್ನ ಸರಿಪಡಿಸಿ ಅಂತಂದ್ರೆ ಸರಿಪಡಿಸ್ಕೊಡ್ತಾರಪ್ಪ. ನನಗೆ ನಂಬಿಕೆ ಇದೆ, ಅವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಈಗ ಅವರೊಬ್ರು ಸಚಿವರಿದ್ದಾರೆ, ಅವ್ರ ಮಾತು ನಡೆದೇ ಇರುವಂತಹ ಷಡ್ಯಂತ್ರಗಳನ್ನು ಕೂಡ ರೂಪಿಸೋದಕ್ಕೆ ನಮ್ಮ ವಿರೋಧಿ ಶಕ್ತಿಗಳು ಕೂಡ ಕೆಲಸ ಮಾಡಬಹುದು. ನಾವೀಗ KH ಮುನಿಯಪ್ಪ ಸಾಹೇಬರಿಗೆ, ಒಬ್ಬ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಶಕ್ತಿಯನ್ನು ತುಂಬುವಂಥದ್ದು, ಮಾಹಿತಿಯನ್ನು ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಕೆಲಸವನ್ನ ಸಾಧಕವನ್ನಾಗಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಇದನ್ನ ನಾನು ಹೇಳಬೇಕಾಗಿದೆ. ತಾವುಗಳೆಲ್ಲ ಏನ್ ಪ್ರಶ್ನೆ ಕೇಳ್ತಾ ಇದ್ರಿ, ಒಳ ಮೀಸಲಾತಿ ಜಾರಿ ಆಗ್ತಾ ಇಲ್ಲ ಅಂತ, ಇದಕ್ಕೆ ಮುಖ್ಯವಾದ ಕಾರಣ ಇಷ್ಟೇ, ಒಂದೇ ಒಂದು, ಮತ್ತೇನೂ ಇಲ್ಲ. ಒಳ ಮೀಸಲಾತಿ ವಿದ್ಯೆ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಜಾರಿಯಾಗಿದೆ, ಆದರೆ ಅದನ್ನ ಜಾರಿಗೊಳಿಸೋದಕ್ಕೆ ಸಮರ್ಪಕವಾದಂತಹ ಕಾರ್ಯತಂತ್ರಗಳು ನಡೀತಾ ಇಲ್ಲ. ಅಡ್ಡಗೋಡೆಗಳಿದ್ದಾರೆ, ದುಷ್ಟರು ಅಡ್ಡ ಹಾಕೊಂಡು ನಿಂತಿದ್ದಾರೆ. ಸರಿಯಾದ ಮಾರ್ಗದಲ್ಲಿ ಆದೇಶಗಳು ಯಾವ್ಯಾವ ಇಲಾಖೆಗೆ ಹೋಗ್ಬೇಕು ಅದು ಹೋಗ್ತಾ ಇಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಲೀಕ್ ಆಗಿ ಹೋಗ್ತಾ ಇದೆ. ಅದು ತಲುಪಬೇಕಾದಂತಹ ಗಮ್ಯವನ್ನ ತಲುಪ್ತಾ ಇಲ್ಲ. ಇದರಿಂದ ಆಗ್ತಾ ಇರುವಂತಹ ಒಂದು ದುಷ್ಟ ಜಾಲ ಯಾವುದು ಏನು ಅನ್ನುವಂಥದ್ದು ಮಾಹಿತಿ ನಮ್ಮ ಹತ್ರ ಇದೆ. ಇದನ್ನು ನಾವು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಆಯ್ಕೆ ಆಗಿದಂತಹ ನೂತನ ಸಚಿವರಾದಂತಹ ಸನ್ಮಾನ್ಯ ಶ್ರೀ KH ಮುನಿಯಪ್ಪನವರ ಗಮನಕ್ಕೆ ತರಬೇಕಾಗಿದೆ. ಈ ಕೆಲಸವನ್ನ 27ನೇ ತಾರೀಕು ಸೆಷನ್ ಮುಗಿದೋಗ್ಲೇಬೇಕು. ಸೆಷನ್ ನಡೆಯುವಾಗ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಈ ವಿಚಾರವನ್ನ ಸಂಪೂರ್ಣವಾಗಿ ತಿಳಿಸಕ್ ಆಗ್ತಾ ಇಲ್ಲ. 2-3 ಸಾರಿ ನಾ ಪ್ರಯತ್ನ ಪಟ್ಟಾಗೂ ಕೂಡ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಇಡೀ ರಾಜ್ಯದಾದ್ಯಂತ ಏನು ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಿ, ಸಂಭ್ರಮ ನಿಮ್ದು. ಆರ ತುರಾಯಿಗಳನ್ನ ತಗೊಂಡು ಅವ್ರಿಗೆ ಏನೋ ಕಂಗ್ರಾಚುಲೇಟ್ ಮಾಡಕ್ ಬರ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕೂರಿಸ್ಕೊಂಡು ವಿವರಣೆ ಕೊಡಕ್ ಆಗ್ತಾ ಇಲ್ಲ. ಬಟ್ ಏನು ಆತಂಕ ಪಡಬೇಕಾಗಿಲ್ಲ. ಇನ್ನು 2-3 ದಿವಸ ಅಷ್ಟೇ. 27ನೇ ತಾರೀಕು ಮುಗಿಯುತ್ತೆ. 28 ಅಥವಾ 29ನೇ ತಾರೀಕು KH ಮುನಿಯಪ್ಪ ಸಾಹೇಬರನ್ನ ಭೇಟಿ ಮಾಡುವಂಥದ್ದು. ಮತ್ತೆ ಮುಖ್ಯವಾಗಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಮುಂಚೆ DPRಗೆ ಹೋಗಿ, DPR ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳೇ, ನೀವೇನು ಮನುಷ್ಯರ ಒಟ್ಟಾಗ ಅನ್ನ ತಿಂತೀರಾ, ಏನ್ ತಿಂತೀರಾ ಅಂತ ಮತ್ತೆ ಪ್ರಶ್ನೆನ ಕೇಳಲೇಬೇಕಾಗಿದೆ. ಮತ್ತೆ ನಾವು ನಮ್ಮ ಹಳೆಯ ಆಕ್ರೋಶವನ್ನು ತೋರಿಸಲೇಬೇಕಾಗಿದೆ. ಇಷ್ಟೆಲ್ಲ ಕಷ್ಟ ಬಿದ್ದು 2 ವರ್ಷಗಳ ಕಾಲ ಮನೆ ಮಠ ಬಿಟ್ಟು ಓಡಾಡಿ ಒಳ ಮೀಸಲಾತಿಯನ್ನು ಕೊನೆ ಪಕ್ಷ 2 ಭಾಗ ಏನು ವಿದ್ಯೆ ಮತ್ತು ಉದ್ಯೋಗದಲ್ಲಿ ತಗೊಂಡು ಅದನ್ನು ಜಾರಿಗೊಳಿಸ್ಕೊಡ್ರಯ್ಯ ಅಂತಂದ್ರೆ, ನೀವು ಇನ್ನೂ ಅದಕ್ಕೆ ತಿಜೋರಿಗೆ ಆ ಡಾಕ್ಯುಮೆಂಟ್ ಆಚೆ ತೆಗೆದು ಬೀಗ ಹಾಕೊಂಡು ಕೂತಿದ್ದೀರಾ ಅಂತಂದ್ರೆ ನೀವು ಮನುಷ್ಯರಿದ್ದೀರಾ ಏನಿದ್ದೀರಾ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತೆ ಅಂತ ಅಧಿಕಾರಿಗಳ ವಿರುದ್ಧ ನಾವು ದೂರು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿಗಳಿಗೆ ಹೇಳಬೇಕಾಗ್ತದೆ, KH ಮುನಿಯಪ್ಪನವ್ರಿಗೂ ಹೇಳಬೇಕಾಗ್ತದೆ. ನೋಡಿ ಇಂಥ ಅನ್ಯಾಯ ಆಗ್ತದೆ, ಅವ್ರ ಮೇಲೆ ಕ್ರಮಕ್ಕೆ ವಹಿಸಿ ಅಂತ ನಾವು ಕೇಳಬೇಕಾಗ್ತದೆ. ಹಾಗೆ ಕೇಳಿ ಕೆಲಸ ಆಗದೆ ಇದ್ದಾಗ ನಾವು KH ಮುನಿಯಪ್ಪ ಸಾಹೇಬ್ರನ್ನ ನಾವು ವಿರೋಧ ಮಾಡಬೇಕಾಗ್ತದೆ. ನಾವು ಅವ್ರಿಗೆ ಕೇಳಲೇ ಇಲ್ಲ. ಅವ್ನು ಯಾರೋ ಹೇಳ್ತಾನೆ, ನೀವು ಮಾದೇವಪ್ಪನವ್ರು ಇದ್ದಾಗ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ರಿ, KH ಮುನಿಯಪ್ಪನವ್ರು ಬಂದ್ಮೇಲೆ ಯಾಕೆ ಬಾಯಿ ಬಂದ್ ಮಾಡ್ಕೊಂಡಿದ್ದೀರಾ ಅಂತ. ಅವ್ರಿಗೆ ಕಾನೂನುಗಳು ಅರ್ಥವೇ ಆಗಲ್ಲ, ಕಾನೂನು ಗೊತ್ತೇ ಇಲ್ಲ. ಯಾವ ಸಂಗತಿಯನ್ನ ಯಾವಾಗ ಯಾರ್ಯಾರ ಗಮನಕ್ಕೆ ಹೆಂಗೆ ತರಬೇಕಾಗ್ತದೆ ಅಂತ.
KH ಮುನಿಯಪ್ಪ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆಗಿದ ತಕ್ಷಣನೇ ಮಾರನೇ ಬೆಳಗ್ಗೆನೆ ಓಡೋಗ್ಬಿಟ್ಟು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಆರ್ಡರ್ ಮಾಡ್ಸಕ್ಕಾಗತ್ತಾ? ಒಂದು ಪ್ರೊಸೀಜರ್ ಇದೆಯಲ್ಲ ಸರ್ಕಾರದ್ದು. ಕಾಯ್ತಾ ಇದ್ದೀವಿ, ಸೆಷನ್ ಮುಗ್ದೋಗ್ಲಿ. ಅವರು ಸಚಿವರಾಗಿ ಆಯ್ಕೆ ಆಗದಿದ್ದಕ್ಕೆ ಸೆಷನ್ ಕಮಿಟ್ ಆಗ್ಬಿಡ್ತಪ್ಪ. ಸೆಷನ್ ಇಲ್ದ ಹೋಗಿದ್ರೆ ಎಷ್ಟು ಕಾಲ ನಾವೇಲಿ ಬಿಡ್ತಿದ್ವಿ, ಅವ್ರ ಮನೆ ಮುಂದೆ ಕೂತ್ ಬಿಡ್ತಿದ್ವಿ ಹಗಲು ರಾತ್ರಿ, ಇದಾಗೋವರೆಗೂ ಹೋಗಲ್ಲ ಅಂತ. ಮತ್ತೆ ಅವ್ರು ಮಾಡಿಕೊಟ್ಟೆ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ರು, ಎಲ್ರಿಗೂ ಕೂಡ ಹೇಳಿದ್ವಿ, ನೇರವಾಗಿ ಮಾತಾಡಿದ್ದಾರೆ ನಮ್ಮ ಜೊತೆ. ಸೊ ಹಾಗಾಗಿ 27ನೇ ತಾರೀಕು ಮುಗಿಲಿ. ಅದರ ನಂತರ ನಾವು DPR ಇಲಾಖೆಯ ಎಲ್ಲ ಸೆಕ್ರೆಟರಿಗಳನ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ, ಕಾನೂನು ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ, ಆ ನಂತರ ಸಚಿವರನ್ನು ಭೇಟಿ ಮಾಡಿ ಇರೋ ವಿಷಯವನ್ನು ತಿಳಿಸಿ ನಮ್ಗಾಗಿರೋ ಅನ್ಯಾಯವನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಾವು ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರ ತಂಡ ಮತ್ತೆ ಸಾಮಾಜಿಕ ನ್ಯಾಯಪರ ವಕೀಲರ ತಂಡ, S ಅರುಣ್ ಕುಮಾರ್ ಅವರ ನೇತೃತ್ವದ ತಂಡ ಎಲ್ಲರೂ ಕೂಡ ಸೇರಿ ಈ ನ್ಯಾಯವನ್ನು ದಕ್ಕಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಸಂಪೂರ್ಣ ಒಳ ಮೀಸಲಾತಿಯ ಹೋರಾಟದ ಹಾದಿ ಇನ್ನೂ ತೆರೆದಿದೆ, ಮುಚ್ಚಿಲ್ಲ. ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯವನ್ನು ನಿಮ್ಮೆಲ್ಲರಿಗೂ ತಲುಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್.